ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್ ಕೂಡ. ನಾನು ಇವತ್ತು 2 ಡೇಸ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಸದ್ಯಕ್ಕೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆದು ಇವತ್ತು ಯಾವರ ಮಂಡೇ ಮತ್ತು ಟ್ಯೂಸ್ಡೇದು ಬ್ಲಾಗ್ ಆಗಿರುತ್ತೆ ಗೈಸ್, ನೋಡಿ ಸಪೋರ್ಟ್ ಮಾಡಿ. ಇದು ಬಂದು 2 ಡೇಸ್ ಬ್ಲಾಗ್ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಇದರಲ್ಲಿ ಇವತ್ತು ಅಂದರೆ ಸೋಮವಾರ ನೈಟು ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಕಡೆ ನಾನು ಕೊಬ್ಬರಿ ತುರ್ಕೋತಾ ಇದ್ದೀನಿ, ಕೊಬ್ಬರಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಮತ್ತು ತರಕಾರಿ ಎಲ್ಲನೂ ಅವತ್ತು ಅಂದರೆ ಮೊನ್ನೆ ತಂದಿದ್ದು ಹಾಗೆ ಇತ್ತು. ಹಾಗಾಗಿ ನನಗೆ ಸಾಂಬಾರೆಲ್ಲ ಮಾಡಿದ್ರೆ ಖರ್ಚಾಗೋದು ನಮ್ಮ ಮನೇಲಿ ಕಡಿಮೆ, ಏಕೆಂದರೆ ನಾವಿಬ್ಬರೇ ಇರೋದ್ರಿಂದ ಅದು ಖರ್ಚಾಗಲ್ಲ, ಅದು ಇಷ್ಟನೂ ಆಗಲ್ಲ. 1 ಟೈಮ್ ತಿಂದ್ಬಿಟ್ಟು ನೆಕ್ಸ್ಟ್ ಟೈಮ್ಗೆ ವೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ತರಕಾರಿ ಹಾಕ್ಬಿಟ್ಟು ಕೂಗ್ತಾ ಇದ್ದೀನಿ ನೋಡಿ. ಹಾಗಾಗಿ ತರಕಾರಿ ಬೇಕಿಟ್ಟಿದ್ದೀನಿ, ತರಕಾರಿ ಎಲ್ಲ ನಾನು ಹಾಕ್ಬಿಟ್ಟು ಈಗ 1 ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ಬಿಸಿಬೇಳೆ ಬಾತ್ ರೆಡಿ ಆಗ್ತಿದೆ. ಇನ್ನೊಂದು ಕಡೆ ನಾನು ಇದನ್ನು 2 ಡೇಸ್ ಬ್ಲಾಗ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೇಕಿದೆ, ಬೆಳಗ್ಗೆ ಎಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಎಲ್ಲ ಬಟ್ಟೆಗಳನ್ನ ಹಾಕಿ, ಎಲ್ಲರೂ ಬಿಟ್ಟಿದ್ದಿಲ್ಲೇ ಇತ್ತು, ಲೈಟ್ ಆನ್ ಮಾಡ್ತೀನಿ, ಎಲ್ಲರೂ ಬಿಟ್ಟಿದ್ದ ಬಟ್ಟೆಗಳೆಲ್ಲ ಹಾಗೆ ಇತ್ತು. ಹಾಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿದ್ದೀನಿ. ಮತ್ತು ದೇವ್ರ ಮನೆಯದು ಇದು ಇನ್ನು ಬೆಳಿಗ್ಗೆನ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಕಡೆ ಬಂದು ಮಿಕ್ಸ್ಚರು, ಅವ್ರ ಮನೆಯವ್ರಿಗೆ ಇದು ಮಿಕ್ಸ್ಚರ್ ಇಲ್ಲದು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಮಿಕ್ಸ್ಚರ್ ಕೊಡೋದ್ರಿಂದ ಬ್ಲಾಗನ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬ್ಲಾಗ್ನ ಅಂದರೆ ಬಿಸಿಬೇಳೆ ಬಾತ್ ಆದಮೇಲೆ ಕೂಡ ಹಾಗೆ ಹೇಗೆ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ನಾನು ತರಕಾರಿ ಎಲ್ಲನೂ ತೊಗೊಬಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಒಳಗಡೆ ಎಲ್ಲನೂ ನನಗೆ ಬೆಳಗ್ಗೆಯಿಂದ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಹೊಲ್ದ ಹತ್ರ ಬೇರೆ ಹೋಗ್ಬಿಟ್ಟು ಬಂದನಲ್ಲ, ನನಗೆ ಅದಕ್ಕೋಸ್ಕರ ನನಗೆ ಆಗ್ತಾ ಇರಲಿಲ್ಲ. ತುಂಬಾ ಯಾಕೋ ಇತ್ತೀಚೆಗೆ ತುಂಬ ವೀಕ್ನೆಸ್ ಅನಿಸುತ್ತೆ. ಕಾಲುಗಳೆಲ್ಲನೂ ತುಂಬ ಹೊತ್ತು ನಿಂತ್ಕೊಂಡ್ರೆ ಸಾಕು ನೋವು ಬರುತ್ತೆ. ಹಾಗಾಗಿ ನಾನು ಇಲ್ಲೇ ಕುತ್ಕೊಂಡು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಅಂದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಡೈನಿಂಗ್ ಟೇಬಲ್ ಮೇಲೆ ತೊಗೊಬಂದೆ. ಆ್ಯಕ್ಚುಲಿ ನಾನು ಇಲ್ಲಿ ಮಾಡೋದೇ ಇಲ್ಲ, ಡೈನಿಂಗ್ ಹಾಲ್ ಹತ್ರ ನಾನು ಬರೋದೇ ಇಲ್ಲ ತರಕಾರಿ ಎಲ್ಲ ತೊಗೊಂಡು. ಬಟ್ ನನಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೊನ್ನೆ ಬೇರೆ ಎಲ್ಲ ರಜಕ್ಕೆ ಬಂದಿದ್ರಲ್ವ, ಅವಾಗೆಲ್ಲನೂ ಫುಲ್ಲು ಓಡಾಡಿ ನನಗೆ ಫುಲ್ ಕಾಲು ನೋವು ಥರ, ಅಂದರೆ ಸ್ವಲ್ಪ ಅಂದರೆ ಮಾಮೂಲಿ ಅಡುಗೆ ತಿಂಡಿ ಮಾಡ್ತೀನಲ್ವ, ಅದೇನು ನನಗೆ ವರಿ ಆಗಲಿಲ್ಲ. ಬಟ್ ಕಾಲು ನೋವೆಲ್ಲನೂ ನನಗೆ ಇತ್ತೀಚೆಗೆ 1-2 ತಿಂಗಳಿಂದನೂ ಸಖತ್ತು ಬರ್ತಿದೆ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಸಖತ್ತು ವೀಕ್ನೆಸ್ ಥರ. ಹಾಗಾಗಿ ನಾನು ತರಕಾರಿ ಎಲ್ಲನ ಇಲ್ಲೇ ಇಟ್ಕೊಂಡ್ಬಿಟ್ಟು ಸೋಸ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಸೋಸ್ಕೊತಾ ಇದ್ದೀನಿ. ಅಂದರೆ ಬೀನ್ಸ್ ಎಲ್ಲ ನಾರೆಲ್ಲ ತೆಗೆದ್ಬಿಟ್ಟು, ಮತ್ತು ಕ್ಯಾರೆಟು, ಆಲೂಗೆಡ್ಡೆ ಇದ್ದರೆ ಆಲೂಗೆಡ್ಡೆ ಹಾಕೋಬೋದು. ಬಟ್ ಬೀಟ್ರೋಟ್ ಇತ್ತು, ಬೀಟ್ರೋಟ್ನ ಹಾಕೋಣ ಅಂತೇಳ್ಬಿಟ್ಟು ನಾನು ಎಲ್ಲದನ್ನು ರೆಡಿ ಮಾಡ್ಕೋತಾ ಇದ್ದೆ. ಅಂದರೆ ಎಲ್ಲ ಕ್ಲೀನಾಗೆ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಪಟ ಅಂತ ಆಗೋಗುತ್ತೆ. ಈ ತರಕಾರಿ ಹಚ್ಕೊಂಡುಬಿಟ್ಟು ಇದು ಈರುಳ್ಳಿ ಟೊಮೊಟೊ ಏನಿರುತ್ತೆ ಮಸಾಲೆದು, ಅದೆಲ್ಲನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಅಡುಗೆ ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನನಗೆ ಹಂಗೆ ಅನಿಸೋದು, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗಿಬಿಡುತ್ತೆ. ಇಲ್ಲ ಒಂದೊಂದನ್ನೇ ರೆಡಿ ಮಾಡಿ ಹಾಕ್ತೀವಿ ಅಂದರೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಎಲ್ಲದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಬೀನ್ಸ್ ಇತ್ತಲ್ಲ, ಸಾಂಬಾರು ಮಾಡಿದ್ರೆ ಉಳಿದೋಗ್ಬಿಡುತ್ತೆ ನಮ್ಮಿಬ್ಬರಿಗೆ. ಮತ್ತು ಅದು ತರಕಾರಿ ಸಾಂಬಾರಾದರೆ ನಮಗೆ ನೆಕ್ಸ್ಟ್ ಟೈಮ್ ತಿನ್ನೋದಕ್ಕೂ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಅಷ್ಟು ಇಷ್ಟಪಡಲ್ಲ. ಅದಕ್ಕೆ ಇಬ್ಬರೇ ಇರೋದ್ರಿಂದ ಬಿಸಿಬೇಳೆ ಬಾತ್ ಮಾಡಿಬಿಡೋಣ ಸಿಂಪಲ್ಲಾಗಿ ಅಂತ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಕಡೆಗೆ ನಮ್ಮ ಮನೆಯವ್ರಿಗೆ ನೀರು ತೊಗೊಂಬನ್ನಿ ಅಂತ ಹೇಳ್ತಾಯಿದ್ದೆ, ಯಾಕೆಂದರೆ ನೀರು ಇರಲಿಲ್ಲ. ಇವರು ಬೀಟ್ರೋಟ್ ಬೇಡ, ಚೆನ್ನಾಗಿರಲ್ಲ, ಅನ್ನ ಎಲ್ಲ ಕಲರ್ ಬಂದುಬಿಡುತ್ತೆ, ಒಂಥರ ರೆಡ್ ಕಲರ್ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬೀಟ್ರೋಟ್ನ ಎತ್ತಿಟ್ಬಿಟ್ಟು ನನಗೆ ಆ ಥರ ಬೀಟ್ರೋಟ್ ಹಾಕ್ಕೊಂಡು ಬೀಟ್ರೋಟು ಅಂದರೆ ನಂಗೆ ತುಂಬ ಇಷ್ಟ. ಬಟ್ ಪಲಾವ್ಗೂ ಎಲ್ಲ ಹಾಕೋದ್ರೆ ನಂಗೆ ಸಖತ್ ಇಷ್ಟ. ಆದರೆ ನಮ್ಮ ಮನೆಯವ್ರಿಗೆ ಬೇಡ, ಅದು ಚೆನ್ನಾಗಿರಲ್ಲ, ಅನ್ನ ಎಲ್ಲ ಕಲರ್ ಬರುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅದನ್ನು ಸೈಡ್ಗಿಟ್ಟು ಸಿಪ್ಪೆ ಎಲ್ಲನೂ ಎರೆದ್ಬಿಟ್ಟಿದ್ದೆ ನಾನು ಮೇಲ್ಗಡೆ ಅದು ಸಿಪ್ಪೆ. ಹಾಗಾಗಿ ಅದನ್ನೇನು ಅಂತ ಹೇಳ್ಬಿಟ್ಟು ಅದೊಂದೇ ಇದ್ದಿದ್ದರಿಂದ ಬಿಡು ಅಂತ ಹೇಳ್ಬಿಟ್ಟು ಅದನ್ನು ತೆಗ್ದಿಟ್ಬಿಟ್ಟು ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಹೊರಟೆ. ಈಗ ತರಕಾರಿ ಎಲ್ಲನೂ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಇಬ್ಬರೇ ಇರೋದ್ರಿಂದ ಸಂಜೆಗೆ ನಾನು ಬಿಸಿಬೇಳೆ ಬಾತ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಎಲ್ಲರೂ ಊರಿಂದ ಬಂದಿರಲ್ವಾ,
ಎಲ್ಲರೂ ಊರಿಗೆ ಹೋಗಿದ್ದಾರೆ. ಇಲ್ಲಿ ಟೀ ಮಾಡಿಬಿಟ್ಟು ಟೀನ ಸ್ವಲ್ಪ ಇನ್ನೂ ಮಾಡಿದೆ, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಊರಿಂದ ಬಂದಿದ್ರಲ್ವ, ಎಲ್ಲ ಊರಿಂದ ಹೋದ್ರು, ಇಲ್ಲಿಂದ ಹೋದ್ರು. ಹಾಗಾಗಿ ನಾನೀಗ ಬಿಸಿಬೇಳೆಭಾತ್ ನಮ್ಮಿಬ್ಬರಿಗೆ ಅಂತ ಹೇಳ್ಬಿಟ್ಟು ಬಿಸಿಬೇಳೆಭಾತ್ಗೆ ಇಟ್ಕೊಂಡಿದ್ದೀನಿ. ನಾನೀಗ ಕಾಳು ಮತ್ತು ತರಕಾರಿ, ಈರುಳ್ಳಿ, ಟೊಮೊಟೊ ಎಲ್ಲದನ್ನು ನಾನು ಕ್ಯಾರೆಟು, ಬೀನ್ಸು, ನವಿಲುಕೋಸು, ಬೀಟ್ರೋಟ್ ಇತ್ತು, ಬೀಟ್ರೋಟ್ ಬೇಡ ಅಂದರೆ ಹಾಗೆ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮತ್ತು ನಾನು ಇದ್ರ ಜೊತೆ ಬೇಯಿಸ್ಕೊತಾ ಇದ್ದೀನಿ. ಏನಪ್ಪ ಅಂದರೆ ಅನ್ನನೂ ಇದಕ್ಕೆ ಹಾಕ್ತಾಯಿದ್ದೀನಿ, ಒಂದೇ ಸಾರಿ ಬೇಯಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಒಂದು ಪಾವ್ ಹಾಕ್ಕೊತೀನಿ ಸಾಕು ನನಗೆ. ಒಂದು ಪಾವಲ್ಲ, ಸಾರಿ, ಒಂದು ಟೀ ಗ್ಲಾಸಲ್ಲಿ, ಈ ಗ್ಲಾಸಲ್ಲಿ 1.5 ಗ್ಲಾಸು ಅಕ್ಕಿ ಹಾಕೋತೀನಿ. ಯಾಕೆಂದರೆ 1 ಟೈಮ್ಗೆ ಸಾಕಾಗುತ್ತೆ ನಮಗೆ. ತಿರುಗಿದು ಬೆಳಗ್ಗೆ ಎಲ್ಲ ಇತ್ತು ಅಂದರೆ ತಿನ್ನೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಈಗ 1 ಟೈಮ್ಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದರಲ್ಲಿ 1.5 ಗ್ಲಾಸ್ನ ಹಾಕೋತಿದ್ದೀನಿ. ಈಗ ಇದನ್ನು ಇಟ್ಟಿದ್ದೀನಿ. ಈಗ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಹಾಕಬೇಕು, ತೊಳ್ಕೊಬರ್ತೀನಿ. ಈಗ ಇದಕ್ಕೆ ನಾನು ತೊಳ್ಕೊಂಬಂದಿರೋಂಥ ಅಕ್ಕಿನ ಸೇರಿಸ್ಕೊತಿದ್ದೀನಿ. ಈಗ ಬಿಸಿಬೇಳೆಭಾತಿಂದು ರೆಸಿಪಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಹಾಗಾಗಿ ನಾನೇನು ಶೇರ್ ಮಾಡ್ತಾಯಿಲ್ಲ ಗೈಸ್, ಅಂದರೆ ಬ್ಲಾಗ್ ಮಾಡ್ತಿದ್ದೀನಲ್ವಾ, ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಬಂದೇ ಬರುತ್ತೆ ಇದು ಬಿಸಿಬೇಳೆಭಾತ್, ಯಾರಿಗೆ ಬರಲ್ಲ ಹೇಳಿ. ಇವಾಗ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊತೀನಿ. ಅನ್ನ ಮತ್ತು ತರಕಾರಿ ಬೇಳೆ ಎಲ್ಲ ಬೇಯಬೇಕಲ್ವ, ಹಾಗಾಗಿ ಸ್ವಲ್ಪ ನೀರನ್ನು, ಇದು ತುಂಬ ಮೆತ್ತಗಾದರೆ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಸ್ವಲ್ಪ ನೀರನ್ನ ಜಾಸ್ತಿ ಸೇರಿಸ್ಕೊತಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಕಲರಾಗಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಆಮೇಲೆ ನಾನು ಬಿಸಿಬೇಳೆ ಪೌಡರ್ನೆಲ್ಲ ಆಮೇಲೆ ಸೇರಿಸ್ಕೊತೀನಿ. ಅರಿಶಿನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಅಂದರೆ ಬಿಸಿಬೇಳೆಭಾತ್ ಮಾಡಿ ತುಂಬ ದಿನನೇ ಆಗಿತ್ತು ಗೈಸ್. ಇವತ್ತು ಮನೇಲಿ ನಾವಿಬ್ಬರೇ ಇರೋದ್ರಿಂದ, ಅಂದರೆ ಇಬ್ಬರೇ ಇದ್ದೀವಿ ಅಂತಲ್ಲ, ಇದ್ದಾಗ ಮಾಡ್ಬೋದಿತ್ತು. ಬಟ್ ನಮಗೆ ನಾನು ಅಡುಗೆ ಮಾಡೋದಕ್ಕೆ ಏನು ಬೇಕೋ ಅದನ್ನೆಲ್ಲ ನೋಡಿಕೊಂಡು ಇದು ಮಾಡ್ಕೊಂಡು ನಾನು ಮಾಡ್ತೀನಿ. ಹಾಗಾಗಿ ಈಗ ತರಕಾರಿ ಬೇಯಿಸೋಣ. ಈಗ ಇದನ್ನು ಕ್ಯಾಪ್ನ ಮುಚ್ಚಿಬಿಟ್ಟು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಯಾಕೆಂದರೆ ನಾನು ಸ್ವಲ್ಪ ಅದು ಅಂದರೆ ತುಂಬ ಸಾಫ್ಟಾಗಿ ಬೇಯಬೇಕಲ್ಲ, ಹಾಗಾಗಿ 3 ವಿಷಲ್ ಹೊಡೆಸ್ಕೊಳ್ಳೋಣ. 3 ವಿಷಲ್ ಹೊಡೆಸ್ಕೊಂಡ್ಬಿಟ್ಟು ಇದಕ್ಕೆ ಬಿಸಿಬೇಳೆ ಪೌಡರ್ನ ಸೇರಿಸ್ಕೊಂಡ್ರೆ ಆಗುತ್ತೆ. ಮಿಕ್ಸ್ಚರ್ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಷ್ಟು ಈ ಕಡೆ ಪೌಡ್ರ್ ಕೂಡ ಮಾಡ್ಕೊಂಡಿದ್ದೀನಿ, ಅಂದರೆ ಬಿಸಿಬೇಳೆ ಪೌಡರು ಮಾಡ್ಕೊಂಡಿದ್ದೀನಿ. ಮತ್ತು ಈ ಕಡೆ ಇದು ವಿಷಲ್ ಕೂಡ ಬಿಟ್ಟಿದೆ. ಇದು ಆರಿದ ಮೇಲೆ ಇದನ್ನು ಸೇರಿಸ್ಕೊಳ್ಬೇಕು. ಈಗ ತರಕಾರಿ ಎಲ್ಲನೂ ನೀಟಾಗಿ ಬಂದಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತರಕಾರಿ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಅನ್ನ ಬೇರೆ ಅದು ಬೇರೆ ಬೇಯಿಸ್ಕೊಂಡಾಗ ಈ ಥರ ಏನಾಗಲ್ಲ. ಬಟ್ ಎಲ್ಲ ಒಂದಕ್ಕೆ ಹಾಕಿದಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಏನು ಪೌಡ್ರು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡ್ರೆ, ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ರೆಡಿ ಆಗೋಯ್ತು. ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಆಗೋಯ್ತು. ಇದೀಗ ನೀಟಾಗಿ ಕುದ್ಬಿಟ್ಟು ಒಂದು ಕುದಿ ಬಂದುಬಿಟ್ರೆ ಇವಾಗ ನೀಟಾಗಿ ಆಗಿದೆ. ಇದು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು ಚೆನ್ನಾಗಿ ಕುದಿಸಿದ ಮೇಲೆ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಬೇಕಾದರೆ ಮಧ್ಯಾಹ್ನ ಎಲ್ಲ ಸಾಂಬಾರು ಮಾಡಿರಲಿಲ್ಲ ನಾನು, ಹಾಗಾಗಿ ಸ್ವಲ್ಪ ಬೇಗನೆ ಮಾಡೋಣ ಅಂತ. ಈಗ ಆ್ಯಕ್ಚುಲಿ 7 ಗಂಟೆ ಆಗಿದೆ, ಆಗ ನಾನು ಮಾಡ್ತಾಯಿದ್ದೀನಿ. ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಮಾಡ್ತಿದ್ದೀನಿ. ಈಗಿದು ಚೆನ್ನಾಗಿ ಕುದೀಲಿ, ಸ್ವಲ್ಪ ಮುಚ್ಚಿಬಿಟ್ಟು ಬಿಟ್ಟರೆ ಕುತ್ಕೊಳ್ಳುತ್ತೆ. ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಬಿಸಿಬೇಳೆಭಾತ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕುದಿಸಿದ್ರೆ ಹಿಂಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟೇಸ್ಟು ಕೂಡ ಅಷ್ಟೇ.
ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಗೈಸ್. ಆದರೆ ಸಖತ್ ಸುಡ್ತಿದೆ, ಬಿಸಿ ಜಾಸ್ತಿ ಇರೋದ್ರಿಂದ ಟೇಸ್ಟು ಅಷ್ಟೇ ಈಗಲೇ ಇಷ್ಟು ಚೆನ್ನಾಗಿದೆ. ಆರ್ಕೊಂಡ್ಮೇಲೆ ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ನನಗೆ ಕೂಲ್ ಆದಮೇಲೆ ತಿನ್ನೋದಕ್ಕೆ ಇಷ್ಟ ಆಗೋದು ಯಾವುದೇ ಫುಡ್ ಆಗಲಿ. ಇಷ್ಟು ಬಿಸಿ ಬಿಸಿದು ನನಗೆ ತಿಂದ ಅಭ್ಯಾಸನೇ ಇಲ್ಲ, ಹಾಗಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ. ಇದಕ್ಕೆ ಮಿಕ್ಸ್ಚರ್ ಕೂಡ ಇದೆ, ಮಿಕ್ಸ್ಚರ್ ಜೊತೆ ತಿನ್ನೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ಚರ್ ತಂದಿದ್ದೀವಿ. ಈಗ ಸರ್ವ್ ಮಾಡ್ತೀನಿ. ಇದು ಈ ಥರ ಸ್ವಲ್ಪ ತೆಳುವಾಗಿದ್ರೇ ತುಂಬ ಚೆನ್ನಾಗಿ ಅನಿಸೋದು. ನನಗೆ ಈ ಥರ ಇದ್ದರೆ ಇಷ್ಟ ಆಗೋದು. ತುಂಬ ಗಟ್ಟಿ ಇತ್ತು ಅಂದರೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ಚರ್ ಹಾಕ್ಕೊಳ್ಳೋಣ. ಸ್ಟವ್ನ ಆಫ್ ಮಾಡಿ ಇದಕ್ಕೆ ಮಿಕ್ಸ್ಚರ್ ಹಾಕಿದ್ರೆ ಒಳ್ಳೆ ಸಕ್ಕದಾಗಿರೋ ಅಂಥ ಮಿಕ್ಸ್ಚರ್. ಈಗ ತಿಂದರೆ ಸೂಪರ್ ಆಗಿರುತ್ತೆ ಗೈಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಡೇದು ಕೂಡ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೊಲ್ದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯದು ಲಾಕ್ ಮಾಡ್ತಾಯಿದ್ದಾರೆ. ಈಗ ಹೊರಟಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ಹೊಲ್ದ ಹತ್ರ ಹೋಗಿ ಸ್ವಲ್ಪ ಕೆಲಸ ಇದೆ, ಅಲ್ಲೂ ಕೂಡ ಕೆಲಸ ಮಾಡಿ ಮತ್ತೆ ಬರಬೇಕು. ಇಷ್ಟು ಬಿಸಿಲಲ್ಲಿ ಅಂದರೆ ಎಷ್ಟು ಬಿಸಿಲಿದೆ, ಟೆಂಪ್ರೇಚರ್ ಅಂತೂ ಅಮ್ಮ 35 ಮೇಲೆ ಇದೆಯೇನೋ, ಸಖತ್ ಬಿಸಿಲು ಬಂದುಬಿಟ್ಟಿದೆ. ಅದು ಯಾಕಷ್ಟು ಬಿಸಿಲು ಬರ್ತಿದೆಯೋ ಏನೋ ಗೊತ್ತಿಲ್ಲ. ಮಳೆ ಅಂತ ಎಲ್ಲ ಕಡೆ ಮಳೆ ಬಂದರೆ ಇಲ್ಲಂತೂ ಮಳೆ ಬರ್ತಾಯಿಲ್ಲ. ಹಾಗಾಗಿ ಹೊಲ್ದ ಹತ್ರ ಹೋಗ್ತಾ ಇದ್ವಿ. ಹೊಲ್ದ ಹತ್ರ ಹೋಗ್ತಾನೆ ನಾನೊಂದು ವೀಡಿಯೋನ ಹಂಗೆ ಒಂದು ಕ್ಲಿಪ್ ಎತ್ಕೊಂಡಿದ್ದೀನಿ. ಏನಕ್ಕೆ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ತೋಟ ಎಲ್ಲ ಅದನ್ನು ಕ್ಲೀನ್ ಮಾಡಿಸ್ಬೇಕಿತ್ತು. ಹಾಗಾಗಿ ಅಲ್ಲಿ ಕೆಲವೊಂದು ಟ್ರಂಚಲ್ಲಿ ಅಂದರೆ ಅಡಿಕೆ ಗಿಡದ ಪಕ್ಕ ಎಲ್ಲ ಹುಲ್ಲು ಬೆಳೆದಿರುತ್ತೆ ಅಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯೂಟ್ಯೂಬಲ್ಲಾದರೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ಫಾಲೋ ಮಾಡ್ಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ಆಗಿದೆ ನನಗೆ. ಹಾಗಾಗಿ ನಾನು ನಿಮ್ಮನ್ನು ಕೇಳ್ಕೊತಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ಈಗ ಹೋಗ್ತಾ ಇದ್ದೀವಿ. ಹಾಗೆ ಇದು ಒಂದು ಅಂದರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು ರೀಲ್ ಮಾಡ್ತಾ ಇದ್ದೆ ಹಂಗೆ ಹೋಗ್ತಾ. ಈಗ ಕಾರಲ್ಲಿ ಬಸ್ಸಲ್ಲಿ ಹೋಗ್ತಾಯಿದ್ರೆ ತುಂಬ ಹೀಟ್ ಗಾಳಿ ಬರುತ್ತೆ. ಬಟ್ ಈ ಥರ ಬೈಕಲ್ಲಿ ಹೋಗ್ತಾಯಿದ್ರೆ ಒಂಥರ ಖುಷಿಯಾಗುತ್ತೆ, ಸಖತ್ ಗಾಳಿ ಬರುತ್ತೆ. ನನಗೆ ಈ ಥರ ಹೋಗೋದ್ರಿಂದ ಯಾವ ಪ್ರಾಬ್ಲಮ್ಮು ಬರೋಲ್ಲ ಬೈಕಲ್ಲಿ ಹೋಗೋದ್ರೆ. ಈ ಕಾರಲ್ಲಿ ಬಸ್ಸಲ್ಲೂ ಹೋದರೆ ಸಾಕು ವಾಮಿಟ್ ಇಮ್ಮಿಡಿಯೇಟ್ ಬಂದುಬಿಡುತ್ತೆ. ಈ ಕಡೆ ಹಿಂಗೆ ಬರ್ತಾಯಿದ್ವಿ, ಎಲ್ಲ ಮುಗಿಸ್ಕೊಂಬರ್ಬೇಕಾದ್ರೆ ಅದು ಯಾರೋ ಆಟೋದವ್ರಿಗೆ ಬೈಕ್ನವ್ರು ಗುದ್ಕೊಂಬಿಟ್ಟು ಅವರು ಆಕ್ಸಿಡೆಂಟ್ ಆಗೋಯಿತು. ಪಾಪ ನಮ್ಮ ಮನೆಯವರು ಹೋಗಿ ಎತ್ತುತ್ತಾ ಇದ್ರು. ಹಾಗೆ ಅವರು ಸ್ವಲ್ಪ ನೋಡ್ಕೊಂಡು ಬರಬೇಕಿತ್ತು. ಆಟೋದವರು ಟರ್ನ್ ಮಾಡಬೇಕಾದ್ರೆ ಆಗಿದ್ದ ಕೆಲಸ ಇದು. ಹಾಗಾಗಿ ಗಾಡಿ ಓಡಿಸುವಾಗ ನೋಡ್ಕೊಂಡು ಫ್ರೆಂಡ್ಸ್. ಈಗ ನಾನು ಹೊಲ್ದ ಹತ್ರದಿಂದ ಬಂದ್ವಿ. ಹೊಲ್ದ ಹತ್ರದಿಂದ ಬಂದಮೇಲೆ ನಾನಿಲ್ಲಿ ಹಲಸಿನಕಾಯಿದು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ, ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಟೈಮ್ ಬಂದು ಆವಾಗಲೇ 2:45 ಆಗಿದೆ. ಈಗ ನಾನು ಸಾಂಬಾರೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ. ಹಾಗಾಗಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ, ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್.